ಹಲವಾರು ಜನ ಮಾಧ್ಯಮದವ್ರು ಕೇಳ್ತಾ ಇದ್ರು, 25ನೇ ವರ್ಷದ್ದು ಶ್ರೀರಂಗಪಟ್ಟಣದಲ್ಲೇ ಯಾಕೆ ಮಾಡ್ತಾ ಇದ್ದೀರಿ, ಮಂಡ್ಯದಲ್ಲೇ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಅವರ ನೆಚ್ಚಿನ ಗುರುಗಳು ಅಂಬರೀಷ್ ಅಣ್ಣವರು, ಈ ನೆಲದ ಮಂಡ್ಯದ ಗಂಡು ಅವರು. ಕಾವೇರಿಗೋಸ್ಕರ ಕೇಂದ್ರ ಮಂತ್ರಿ ಸ್ಥಾನವನ್ನು ಬಿಟ್ಟು ಬಂದ ಏಕೈಕ ಮಂಡ್ಯ ಜಿಲ್ಲೆ ಗಂಡು ಯಾರೇ ಇದ್ದರೆ ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಅವ್ರ ಮೇಲಿನ ಪ್ರೀತಿ, ನಮ್ಮ ಮಂಡ್ಯ ಜಿಲ್ಲೆ ಮೇಲಿನ ಕಮಿಟ್ಮೆಂಟ್, ಕಾವೇರಿ ನೆಲ ಜಲ ಭಾಷೆ ಮೇಲೆ ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್, ಮಂಡ್ಯ ಜಿಲ್ಲೆ ಜನನ ಪ್ರೀತಿಸುವಂಥ ಸಹೃದಯ ಗುಣದಿಂದ ನಾನು ಸತೀಶಣ್ಣ ಸೀನಣ್ಣ ಕೇಳಿದಾಗ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಒಪ್ಕೊಂಡು ಬಂದಿದ್ದಾರೆ. ಹಲವಾರು ಜನ ಮಾಧ್ಯಮದವ್ರು ಕೇಳ್ತಾ ಇದ್ರು, ಈ 25ನೇ ವರ್ಷಕ್ಕೆ ಸನ್ಮಾನ ಮಾಡಿ ದರ್ಶನ್ ಅಣ್ಣವ್ರಿಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀರಿ ಅಂತ. ದರ್ಶನ್ ಅಣ್ಣವ್ರಿಗೆ ನೀವು ಸೇರಿರ್ತಕ್ಕಂಥ ಸೆಲೆಬ್ರಿಟಿಗಳ ಮಧ್ಯ ಅವ್ರದ್ದೊಂದು ಅಭಿನಂದನಾ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದೇ ಅವರಿಗೆ ಗಿಫ್ಟು. ದರ್ಶನ್ ಅಣ್ಣವರು 25 ವರ್ಷ ಸಿನಿ ಜರ್ನಿಯನ್ನು ಪೂರೈಸಿದ ಈ ಶುಭ ಸಂದರ್ಭದಲ್ಲಿ 25 ಸರ್ಕಾರಿ ಶಾಲೆಗಳನ್ನ ದತ್ತು ತೆಗೆದುಕೊಂಡು ಅದರ ಸಂಪೂರ್ಣ ಅಭಿವೃದ್ಧಿ ಮಾಡುವುದೇ 25ನೇ ವರ್ಷಕ್ಕೆ ಗಿಫ್ಟು. ಅಣ್ಣ ಕೇಳಿಸ್ತಾ ಇದ್ದದ ದರ್ಶನ್ ಅಣ್ಣ? ಅಣ್ಣ ನಿಮಗೆ ಗಿಫ್ಟು 25ನೇ ವರ್ಷದ ಚಂದನವನದ ಜರ್ನಿಗೆ 25 ಸರ್ಕಾರಿ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ಅವ್ರ 25ನೇ ವರ್ಷದ ಗಿಫ್ಟು. ಈ ಕಾರ್ಯಕ್ರಮವನ್ನು ಅರ್ಥಗರ್ಭಿತವಾಗಿ ಮಾಡಬೇಕು ಅಂತ ಹೋದಾಗ ನಮ್ಮ ಸೀನಣ್ಣ ಸತೀಶ್ ಅಣ್ಣನ ಜೊತೆಗೆ ಸೇರ್ಕೊಂಡವರು ರುದ್ರೇಶ್ ಅಣ್ಣವರು, ರಾಮಮೋಹನ್ ರಾಜಣ್ಣವರು, ಇವತ್ತೆಲ್ಲ ಅವರು ತುಂಬ ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ನಾವ್ಯಾವತ್ತೂ ಕೂಡ ದರ್ಶನ್ ಅಣ್ಣವರು ನಮಗೊಂದೇ ಮಾತು ಹೇಳ್ಕೊಟ್ಟಿರೋದು, ನಿಯತ್ತಾಗಿರಬೇಕು. ನಾವು ಯಾವ್ಯಾವ ಮರ ತಬ್ಬಿದ್ದೀವಿ ಅದನ್ನು ಹಬ್ಸಿದ್ದೀವಿ, ಅದು ಕಮಿಟ್ಮೆಂಟಾಗಿ ನಿಂತಿದ್ದೀವಿ. ಎಷ್ಟೇ ಬೇರೆ ಬೇರೆ ಜವಾಬ್ದಾರಿಗಳು ಟೀಕೆ ಟಿಪ್ಪಣಿಗಳು ಬಂದಾಗ ನಾವು ನಿಯತ್ಗೆ ರಾಜಿ ಆಗಿಲ್ಲ ಅಂತ ಹೇಳ್ತಾ ಇಂಥ ಮಾತುಗಳನ್ನ ಅಂಬರೀಷ್ ಅಣ್ಣವರು ಮತ್ತು ದರ್ಶನ್ ಅಣ್ಣವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ.